ಹೇಳಿ ನಾಗವಾಲ ನಮ್ದಿತ್ತು. ಅದರಲ್ಲಿ ನಮ್ಮದು ಸುಮಾರು DFD 204 ತಗೊಂಡು ಮೊದಲಲ್ಲಿತ್ತು. ಆದರೆ ನಮ್ಮಲ್ಲಿ ಕೆಲವು ದಾಖಲಾತಿಗಳನ್ನು ಒದಗಿಸಿ ಕೊಟ್ಟೋದ್ರಿಂದ 227 ಆಗಿ ಈಗ ಅದು ಜಿಲ್ಲಾ ಮಟ್ಟಕ್ಕೆ ಕರ್ನಾಟಕ ಸರ್ಕಾರದಿಂದ ಈ ಬಾಡಿ ಹೋಗೋದ್ರೊಳಗೆ 23-24 ಕೊಟ್ಟಿದ್ರು. ಯಾವತ್ತೂ ಕೊಡ್ತಾರೆ ಗೊತ್ತಿಲ್ಲ. ಅವತ್ತಿನ ದಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, PDO 3 ಜನ ಹೋಗಿ ಅದನ್ನು ಇಸ್ಕೊಳ್ಬೇಕಂತ ಅದರಿಂದ 5 ಲಕ್ಷ ಅಮೌಂಟ್ ಕೊಡ್ತಾರೆ. ಅದನ್ನು ಗ್ರಾಮ ಪಂಚಾಯತಿ ಸರ್ಕ್ಯುಲರ್ ಇರುತ್ತೆ, ಅದರ ಪ್ರಕಾರ ಕ್ಲಿಯರ್ನ ಮಾಡ್ಕೊಂಡು ಅದನ್ನು ಒಂದು ಅನುಭವಿಸ್ಬೇಕಾಗ್ತದೆ. ನಿಮ್ಮ ನಮ್ಮ ಎಲ್ಲರ ಸಹಕಾರದಿಂದ 93-94 ಇಲ್ಲಿ ಯಾವುದೂ ಇರಲಿಲ್ಲ. ಅದು ಒಂದು ನಮ್ಮಲ್ಲಿ ಜೋಡಿಸಿದಂಥ ದಾಖಲಾತಿಗಳಿಂದ ಹೇಳೋದು ಆನ್ಲೈನಲ್ಲೇ ಆಯ್ಕೆ. ಅದನ್ನು ಬೇರೆ ತಾಲೂಕಿಗೆ ಬಂದರೆ ನಿಮ್ಗೆ ಗೊತ್ತಿರೋ ನೋಟಿಸ್ ಇದ್ರು ನಮಗೆ ಇನ್ಸ್ಪೆಕ್ಷನ್ಗೆ ಕ್ರಾಸ್ ಪಿರಿಯಾಪಟ್ಟಣದ ಇವು ಆಗಿದ್ರು. ಅವ್ರು ಬಂದು ಪರಿಶೀಲನೆ ಮಾಡಿ ಆ 3 ಗ್ರಾಮ ಪಂಚಾಯತಿಯಲ್ಲಿ ಮೈಸೂರು ತಾಲೂಕಿಂದ ನಮ್ಮ ಗ್ರಾಮ ಪಂಚಾಯತಿ ಆಯ್ಕೆ. ಏನಾದ್ರೆ ಪ್ರಶಸ್ತಿ ತಗೊಂಡು ಒಂದು 15 ನಿಮಿಷ ಮಾಡಿದೆ. ಎಷ್ಟಂತೆ? ಸರಿ. ಹಲೋ, ನಾನಿನ್ನೊಂದು ಸ್ಕ್ಯಾನರ್ ಕಳಿಸ್ತೀನಿ, ಅದಕ್ಕೆ 892 ರೂಪಾಯಿ ಪೇ ಮಾಡಿ. ನನ್ನ ಅಕೌಂಟಿಂದ ಹೋಯ್ತಿಲ್ಲ ಆ ಹುಡುಗಿ ತಗ ನನಗೆ ಅಂದರೆ ಕೊಡಿಕ್ಕಿಲ್ಲ. ಅನುಮೋದನೆಗೊಂಡಿರ್ತಾರೆ. ಅವರಲ್ಲಿ ಲೀಲಾವತಿಯವರು ಗುಂಗಾಚಕ್ರ ಗ್ರಾಮದಲ್ಲಿ ನಿವೃತ್ತಿಯಾಗಿದ್ದು 2013ರಿಂದ ಅವರು ಕಾರ್ಯನಿರ್ವಹಿಸಿರ್ತಾರೆ. ಮತ್ತೆ ಸಿದ್ದಪ್ಪ ಅನ್ನೋರು ಕೂಡ ಗುಂಗಾಚಕ್ರ ಗ್ರಾಮದ್ದು 23/6/2012ರಿಂದ ಕಾರ್ಯನಿರ್ವಹಿಸಿರ್ತಾರೆ. ಅವ್ರದ್ದು ಕೂಡ ಮಹೇಂದ್ರ ರೆಡ್ಡಿ ಅನ್ನೋದು ಗುಂಗಾಚಕ್ರ ಗ್ರಾಮದ್ದು 27/1/2010ರಿಂದ ಕಾರ್ಯನಿರ್ವಹಿಸಿರ್ತಾರೆ. ಇವರು 3 ಜನಗಳಿಗೂ ಕಳಿಸ್ಬಿಡ್ತೀನಿ, ಫೋನ್ ಇಟ್ಕೊಂಡೆ ಅಂತ ಅನುಮೋದನೆ ಆಗಿರುತ್ತೆ. ಅದನ್ನ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಮಾಡಲಾಗ್ತದೆ. ಅದರಲ್ಲಿ ನಮ್ಮ ಯಾಚಗೊಂಡಳ್ಳಿ ಗ್ರಾಮದವ್ರದ್ದು ಒಂದು ಆಲ್ರೆಡಿ 60 ವರ್ಷ ಆಗೋಗಿದ್ದರಿಂದ ಅವ್ರದ್ದು 2017ಗಿಂತ ಪೂರ್ವದಲ್ಲಿ ಇದ್ದಂತೆ ಅವ್ರು ಮಾಡ್ತಾರೆ. ಅವರು 2019 ನಂತರ ಬಂದಿರೋಂಥವ್ರು. ಅಪ್ಪಳ ಸರ್